ಪಾಟೀಲ್ ಸರ್ಕಾರಿ ಪ್ರೌಢಶಾಲೆ ಬೆನಹಾಳದಲ್ಲಿ ಇಂದು 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಡೆಸಲಾಯಿತು. ಯೋಗ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾದ ಜೆಎಸ್ ಪಾಟೀಲ್ ರವರು ಯೋಗ ಕಾರ್ಯಕ್ರಮದಲ್ಲಿ ಆಸನಗಳು, ಪ್ರಾಣಾಯಾಮಗಳು, ಸೂತ್ರನೇತಿ, ಜಲನೇತಿ ಕ್ರಿಯೆಗಳನ್ನು ಮಾಡಿ ತೋರಿಸಿದರು. ಅದರಂತೆ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿನಿಯರು, ಶಾಲಾ ಮುಖ್ಯೋಪಾಧ್ಯಾಯರಾದ ಎಂಆರ್ ಗೌಡರ್ ಗುರುಗಳು, ಶಿಕ್ಷಕ ವೃಂದದವರು ಹಾಗೂ ಎಸ್ಟಿಎಂಸಿ ಸಮಿತಿಯ ಗೌರವ ಅಧ್ಯಕ್ಷರಾದ ಹೂಬಾ ಜಂಗಣ್ಣವರ್ ಹಾಗೂ ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷರಾದ ಎಂಪಿ ಜಂಗಣ್ಣವರ್, ಭೂದಾನಿಗಳಾದ ಶಶಿಧರ್ ಗೌಡ ಪಾಟೀಲ್ ರವರು ಹಾಗೂ ಶಾಲೆಯ ಎಸ್ಟಿಎಂಸಿಯ ಸದಸ್ಯರು ರಾಮನಗೌಡ ಪಾಟೀಲ್, ಶರಣಪ್ಪ ಅಂಗಡಿ, ಸೋಮನಗೌಡ ಹುಡೇದ್ಮನಿ, ಅಡಿಯಪ್ಪ ಮೇಟಿ, ಬಸವರಾಜ್ ಕರಡಿ, ಶಿವಪುತ್ರಪ್ಪ ಸುಳಿಕೇರಿ ಮತ್ತು ಮಾಧ್ಯಮ ಮಿತ್ರ ಸಿದ್ದನಗೌಡ ಪಾಟೀಲ್ ರವರು ಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಯಾದ ಬಳಿಕ ಎಲ್ಲರಿಗೂ ಮೊಳಕೆಯುಕ್ತ ಕಾಳುಗಳು, ತರತರಹದ ಹಣ್ಣುಗಳನ್ನು ಹಾಲಿನೊಂದಿಗೆ ಮಿಶ್ರಣ ಮಾಡಿ ಅಲ್ಪೋಹಾರವನ್ನು ಕಲ್ಪಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರು, ಶಾಲೆಯ ಶಿಕ್ಷಕಿಯರು, ಮಕ್ಕಳು, ಎಂಆರ್ ಗೌಡರ್ ಗುರುಗಳು ಭಾಗವಹಿಸಿದ್ದರು. ಮುತ್ತಿನ ಹಾರ ಪೋಣಿಸಲು ಬೇಕು ಭಾವನೆಗಳ ಸೂಜಿ ದಾರ, ಆಗ ದೊರೆಯುವುದು ಸುಂದರ ಮುತ್ತಿನ ಹಾರ. ಅಂತೆಯೇ ಈ ಒಂದು 11ನೆಯ ಅಂತಾರಾಷ್ಟ್ರೀಯ ಯೋಗ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಮುದ್ದು ವಿದ್ಯಾರ್ಥಿಗಳಿಗೂ ಊರಿನ ಗಣ್ಯರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರ. ಮುದ್ದು ವಿದ್ಯಾರ್ಥಿಗಳೇ, 2014ರಲ್ಲಿ ವಿಶ್ವ ಸಂಸ್ಥೆಯಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗ ಅನ್ನತಕ್ಕಂಥದ್ದನ್ನ ಅಳವಡಿಸಿ ಈ ಒಂದು ಎಲ್ಲ ರಾಷ್ಟ್ರಗಳಿಗೂ ಯೋಗದ ಮಹತ್ವವನ್ನ ತಿಳಿಸಿಕೊಂಡಂತ ದೇಶ ಯಾವುದಾದ್ರೂ ಐತಿ ಅಂತಂದ್ರೆ ಅದು ನಮ್ಮ ಭಾರತ ದೇಶ. ಈ ಒಂದು ಯೋಗವನ್ನ ಪ್ರಥಮದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಶ್ರೀಮಾನ್ ನರೇಂದ್ರ ಬೃಹತ್ವಾದಂಥ ಒಂದು ಯೋಗ ಕಾರ್ಯಕ್ರಮವನ್ನ ಏರ್ಪಡಿಸಿ 2014ರಿಂದ ಇಲ್ಲಿಯವರೆಗೂ 11ನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಇವತ್ತು ನಾವು ಕಾಲಿಡ್ತಾ ಇದ್ದೀವಿ. ಯೋಗ ಅಂದರೆ ಯೂಜ್ ಎನ್ನುವ ಸಂಸ್ಕೃತ ಪದದಿಂದ ಬಂದಿದೆ. ಯೂಜ್ ಅಂದರೆ ಸೇರಿಸು, ಕೂಡಿಸು, ಒಂದಾಗಿಸು ಅಂತ. ದೇಹ ಮತ್ತು ಮನಸ್ಸನ್ನ ಒಂದುಗೂಡಿಸ್ತಕ್ಕಂಥ ಒಂದು ಕ್ರಿಯೆಯೇ ಯೋಗ. ಆತ್ಮ ಪರಮಾತ್ಮನೊಂದಿಗೆ ಲೀನಗೊಳಿಸುವುದೇ ಯೋಗ. ಮನಸ್ಸಿಗೆ ಶಾಂತಿಯನ್ನ ನೀಡುವುದೇ ಯೋಗ. ಜೀವನದಲ್ಲಿ ಕಷ್ಟ ಸುಖಗಳಿರಲಿ ಸಮತ್ವವನ್ನು ಕಾಪಾಡಿಕೊಂಡು ಹೋಗುವುದೇ ಯೋಗ. ಮಾನವನಲ್ಲಿ ಮೃಗತ್ವದಿಂದ ದೈವತ್ವದ ಕಡೆಗೆ ಕರೆದುಕೊಂಡು ಹೋಗುವುದೇ ಯೋಗ. ವಿದ್ಯಾರ್ಥಿಗಳೇ, ನಾವು ವಾಲ್ಮೀಕಿಯ ಜೀವನ ಚರಿತ್ರೆಯನ್ನ ನೋಡಿದರೆ ಒಬ್ಬ ಮೃಗ ಮಾನವ, ಮಹಾಮಾನವ, ದೇವ ಮಾನವನಾಗಿ ಆತ ಪರಿವರ್ತನೆಯಾಗಿರ್ತಕ್ಕಂಥ ಕಲೆಯನ್ನು ನಾವು ನೋಡ್ತಾ ಇದ್ದೀವಿ. ಆ ರೀತಿ ಒಳಗೆ ಇವತ್ತು ಯೋಗ ಅಂದ್ರೆ ಕೇವಲ ಆಸನಗಳನ್ನ ಮಾಡಿ ನಾವು ಅಷ್ಟೇ ಸದೃಢವಾಗಿ ಇರುವುದಲ್ಲ. ಇದು ನಮ್ಮ ಭಾರತ ದೇಶ ವಿಶಾಲವಾದಂತ ದೇಶ. ಹಲವು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತೀವಿ. ಒಂದು ತೋಟದಲ್ಲಿ ವಿವಿಧ ಬಗೆಯ ಹೂಗಳು ಸೇರಿ ಒಂದು ಮಾಲೆಯಾಗಿ ಆ ದೇವರ ಪಾತ್ರಕ್ಕೆ ಹೇಗೆ ಸಲ್ಲುತ್ತದೆಯೋ ಹಾಗೆ ನಾವು ಒಂದು ದೇಶದಲ್ಲಿ ಬೇರೆ ಬೇರೆ ಜಾತಿ ಜನಾಂಗದವರಿದ್ದರೂ ಕೂಡ ನಾವೆಲ್ಲ ಒಂದೇ ಮನಸ್ಸಿನಿಂದ ಐಕ್ಯತಾ ಮನೋಭಾವನೆಯಿಂದ ದೇಶದ ಏಳಿಗೆಗಾಗಿ
ರಾಷ್ಟ್ರದ ಉನ್ನತಿಗಾಗಿ ಶ್ರಮ ಪಡತಕ್ಕಂಥದ್ದನ್ನ ಕಲಿಸಿಕೊಡ್ತಕ್ಕಂಥದ್ದೇ ಯೋಗ. ಅದಕ್ಕೆ ಮನಸ್ಸಿನ ಭಾವನೆಗಳನ್ನ ಪರಿವರ್ತನೆಗೊಳಿಸ್ತಕ್ಕಂಥ ಕ್ರಿಯೆ ಈ ಯೋಗದಲ್ಲಿ ಇದೆ. ಅಂತೆಯೇ ವಿಶ್ವದ ಎಷ್ಟು ರಾಷ್ಟ್ರಗಳು, ಸುಮಾರು 214 ರಾಷ್ಟ್ರಗಳು ಈ ಒಂದು ಯೋಗವನ್ನ ಅಳವಡಿಸಿಕೊಂಡು ತಮ್ಮ ಒಂದು ಮನಸ್ಸನ್ನ ಪರಿವರ್ತನೆ ಮಾಡಿಕೊಂಡು ಯೋಗ ಇದೆ ಅಂತಕ್ಕಂಥದ್ದನ್ನ ನಾವು ಅರ್ಥಕೊಂಡು ಇವತ್ತು ಈ ಒಂದು ಯೋಗ ಕಾರ್ಯಕ್ರಮಕ್ಕೆ ಮತ್ತು ವಿದ್ಯಾರ್ಥಿಗಳಿಗೂ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾಗಿ ವಂದಿಸುತ್ತಾ ಈ ಒಂದು ಯೋಗ ಕಾರ್ಯಕ್ರಮದಲ್ಲಿ ತೊಡಗೋಣ. ಪ್ರಥಮದಲ್ಲಿ ನಾವು ಓಂಕಾರ ಮಂತ್ರದೊಂದಿಗೆ ಪ್ರಾರಂಭಿಸೋಣ. ಎಲ್ಲರೂ ಸ್ಟೇಜ್ ಆಗಿ ಕೂತ್ಕೋಬೇಕು. ದೀರ್ಘವಾಗಿ ಉಸಿರನ್ನು ಎಳೆದುಕೊಂಡು 5 ಸಲ ಓಂಕಾರ ಮಂತ್ರವನ್ನು ಹೇಳೋಣ. ಓಂಕಾರದಿಂದ ಮಕಾರ ಬರಬೇಕು. ಯಾವಾಗಲೂ ಗುಡಿಯಲ್ಲಿರ್ತಕ್ಕಂಥ ಗಂಟೆಯನ್ನು ಬಾರಿಸಿದಾಗ ನಮಗೆ ಓಂಕಾರ ಮಂತ್ರ ಕೇಳ್ತಾ ಇದೆ. ಆ ಓಂಕಾರ ಮಂತ್ರದಿಂದ ನಮ್ಮ ಮನಸ್ಸನ್ನು ಏಕಾಗ್ರಗೊಳಿಸ್ತಕ್ಕಂಥ ಶಕ್ತಿಯೇ ಅದು. ಅದಕ್ಕಾಗಿ ಓಂಕಾರದಿಂದ ಪ್ರಥಮವಾಗಿ ನಾವು ದೀರ್ಘವಾಗಿ ಉಸಿರನ್ನು ಎಳೆದುಕೊಂಡು 5 ಸಲ ಓಂಕಾರ ಮಂತ್ರವನ್ನು ಹೇಳೋಣ.